ಪಟ್ಟಣ ಪಂಚಾಯತ್ ಚುನಾವಣೆಗೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಕಣಕ್ಕೆ. ಕಾಳಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರ ಕಾಳಗಿ ಪಟ್ಟಣ ಪಂಚಾಯತ್ ಚುನಾವಣೆಯ ಪ್ರಯುಕ್ತ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಪಟ್ಟಣ ಚುನಾವಣೆಯಲ್ಲಿ 11 ವಾರ್ಡ್ಗಳಿಗೆ ಆಮ್ ಆದ್ಮಿ ಪಕ್ಷದಿಂದ ಅಭ್ಯರ್ಥಿಗಳ ಕಣಕ್ಕಿಳಿಸಲು ನಿರ್ಧರಿಸಲಾಗಿದೆ ಮತ್ತು ಚುನಾವಣೆ ರೂಪುರೇಷೆಗಳ ತಯಾರಿ ಕುರಿತು ರಾಘವೇಂದ್ರ ಚಿಂಚನಸೂರ್ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ತಿಳಿಸಿದರು. ಹಾಗೂ ಇದೇ ವೇಳೆ ಅಶೋಕ್ ಕುಮಾರ್ ಜಿ ಮಲ್ಕಪ್ಪಗೋಳ್ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರು ಮಾತನಾಡಿ, ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ಜನರು ಬೇಸತ್ತು ಬದಲಾವಣೆ ಬಯಸುತ್ತಿದ್ದಾರೆ. ಜನರ ಆಸೆಗಳು ಈಡೇರಿಸಲು ಈ ಬಾರಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ನೂತನ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕಣಕ್ಕಿಳಿದು ಸ್ಪರ್ಧಿಸಲಿದ್ದಾರೆ. ಕಾಳಗಿ ಮಾದರಿ ಮಾಡಲು ಆಮ್ ಆದ್ಮಿ ಪಕ್ಷ ನಿಷ್ಠೆಯಿಂದ ದುಡಿಯಲಿದೆ. ಜನರ ಸೇವೆಗೆ ಸದಾ ಸಿದ್ಧ. ಅಭಿವೃದ್ಧಿ ಮಾಡುವ ಗುರಿ ಇದ್ದು ಮತದಾರರು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವದಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಎಂಎಂ ಜಗೀರದರ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಾಹೇಬ್ ಗೌಡ ಪಾಟೀಲ್ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ಇದ್ದರು. BV5 ಮಾಧ್ಯಮ ನೋಡುವಂತ ಎಲ್ಲ ವೀಕ್ಷಕರಿಗೆ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ವತಿಯಿಂದ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಕಾಳಗಿ ಪಟ್ಟಣ ಪಂಚಾಯಿತಿಯ ಚುನಾವಣೆಯ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಈ ಒಂದು ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ಏನು ತಿಳಿಸ್ಬೇಕಂತ ಇದ್ದೀವಿ ಅಂದರೆ, ಈ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೀತಾ ಇದೆ ಕಾಳಗಿಯಲ್ಲಿ. ಈ ಒಂದು ಚುನಾವಣೆ ಬಹಳ ಪ್ರಮುಖವಾದಂಥ ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ಈಗೇನು 11 ವಾರ್ಡ್ಗಳಿದೆ, ಆ 11 ವಾರ್ಡ್ಗಳಲ್ಲಿ ಈಗಾಗಲೇ 7 ಕ್ಯಾಂಡಿಡೇಟ್ಗಳನ್ನು ನಮ್ಮ ಪಕ್ಷದ ವತಿಯಿಂದ ರಾಜ್ಯದಿಂದ ಬಂದಂಥ ನಮ್ಮ ಕಾರ್ಯದರ್ಶಿಗಳು ಮತ್ತು ರಾಜ್ಯದಿಂದ ಬಂದ ಮುಖಂಡರು ಒಂದು ಅಬ್ಸರ್ವೇಷನ್ ಅನ್ನು ಮಾಡಿ 7 ಕ್ಯಾಂಡಿಡೇಟ್ಗಳನ್ನು ಫೈನಲ್ ಮಾಡಿದ್ದಾರೆ. ಕ್ಯಾಂಡಿಡೇಟ್ಗಳು ಒಂದು ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತಂದರೆ, ಅವರು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರದಲ್ಲಿ ತೊಡಗಿರುವುದಿಲ್ಲ, ಯಾವುದೇ ರೀತಿಯಾದಂಥ ಇದು ಅಕ್ರಮ ಚುನಾವಣಾ ನೀತಿಗಳಲ್ಲಿ ತೊಡಗಿರುವಂಥದ್ದಲ್ಲ. ಒಂದು ಸಮಾಜಮುಖಿ ಆದಂಥ ವ್ಯಕ್ತಿಗಳನ್ನು, ಅವರ ವ್ಯಕ್ತಿತ್ವವನ್ನು ಗುರುತಿಸಿ ಒಬ್ಬ ಸರ್ವಸಾಮಾನ್ಯ ಜನರನ್ನು ಆಯ್ಕೆ ಮಾಡಿ ಇವತ್ತು ಈ 11 ವಾರ್ಡ್ಗಳಲ್ಲಿ ಚುನಾವಣೆ ನಿಲ್ಲಿಸುವಂತ ಕೆಲಸ ಆಮ್ ಆದ್ಮಿ ಪಕ್ಷ ಮಾಡ್ತಾ ಇದೆ. ಅದೇ ಉದ್ದೇಶ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಕೂಡ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ನಮ್ಮ ಚುನಾವಣಾ ಪ್ರಣಾಳಿಕೆ ಯಾವ ರೀತಿಯಾಗಿರ್ತದೆ, ನಾವು ಯಾವ ರೀತಿಯಾಗಿ ಜನರ ಕಷ್ಟಗಳನ್ನು ಸ್ಪಂದಿಸಿ ಅವರಿಗೆ ಒಂದು ಪರಿಹಾರವನ್ನು ಒದಗಿಸಬಹುದು, ಅದೇ ರೀತಿಯಾಗಿ ಏನು ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಅವರು ಯಾವ ರೀತಿಯಾದಂಥ ಸೇವೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೊಡ್ತಾರೆ ಅನ್ನೋಂಥ ಆಶ್ವಾಸನೆಗಳನ್ನು ಹೊತ್ಕೊಂಡು ನಾವು ಕಾಳಗಿ ಪಟ್ಟಣ ಪಂಚಾಯತಿ ಚುನಾವಣೆ ತಯಾರಿಯನ್ನು ಆಮ್ ಆದ್ಮಿ ಪಕ್ಷ ಮಾಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚಂದ್ರ ಅವರು ಕೂಡ ಕಾಳಗಿ ಪಟ್ಟಣ ಪಂಚಾಯತಿ ಚುನಾವಣೆಯ ಸಲುವಾಗಿ ನಿಮ್ಮ ಕಾಳಗಿ ಜನರ ಮಾತಾಡಲಿಕ್ಕೆ, ನಿಮ್ಮ ನೋವುಗಳನ್ನು ತಿಳ್ಕೊಳ್ಳೋಕೆ ಇಲ್ಲಿ ಪ್ರವಾಸ ಕೂಡ ಕೈಗೊಳ್ತಾ ಇದ್ದಾರೆ. ಅವರ ದಿನಾಂಕಗಳು ಕೂಡ ಶೀಘ್ರದಲ್ಲೇ ನಾವು ತಿಳಿಸ್ತಾ ಇದ್ದೀವಿ. ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತ ಇನ್ನೂ ಅನೇಕ ವಿಷಯಗಳ ತಮ್ಮ ಮುಂದೆ ನಾವು ತಗೊಂಡು ಬರ್ತೀವಿ. ಇವತ್ತೊಂದು ದಿವಸ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಅಶೋಕ್ ಮಲ್ಕಪ್ಪಗೋಳ್ ಜಿಲ್ಲಾ ಅಧ್ಯಕ್ಷರು ಆಮ್ ಆದ್ಮಿ ಪಕ್ಷ, ಎಂಎಂ ಜಾಗೀರ್ದಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಮ್ ಆದ್ಮಿ ಪಕ್ಷ, ನಾನು ಡಾಕ್ಟರ್ ರಾಘವೇಂದ್ರ ಚಿಂಚನಸೂರ್ ಸಂಘಟನಾ ಕಾರ್ಯದರ್ಶಿ ಆಮ್ ಆದ್ಮಿ ಪಕ್ಷ, ಅದೇ ರೀತಿಯಾಗಿ ಸಾಹೇಬ್ ಗೌಡ ಪಾಟೀಲ್ ಯುವ ಮೋರ್ಚಾ ಅಧ್ಯಕ್ಷರು ಆಮ್ ಆದ್ಮಿ ಪಕ್ಷ ಕಲಬುರಗಿ ಜಿಲ್ಲೆ. ಇವತ್ತಿನ ದಿವಸ ಈ ಕಾಳಗಿಯ ಎಲ್ಲ ವೀಕ್ಷಕರಿಗೂ ಆಮ್ ಆದ್ಮಿ ಪಕ್ಷದ ವತಿಯಿಂದ, ಗುಲ್ಬರ್ಗಾ ಘಟಕದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ, ಈ ಎಲ್ಲ ಕಾಳಗಿಯ ಜನರು ಆಮ್ ಆದ್ಮಿ ಪಕ್ಷದ ಕಾರ್ಯವೈಖರ್ಯಗಳನ್ನು ದಿಲ್ಲಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಎಜುಕೇಷನ್ ಆಗಲಿ, ಮೊಹಲ್ಲಾ ಕ್ಲಿನಿಕ್ಗಳಾಗಲಿ, ಆಮೇಲೆ ನಮ್ಮ ಈ ಶೌಚಾಲಯಗಳ ಶುಚಿತ್ವವನ್ನು ನೋಡಿ ಈಗ ಎಲ್ಲರೂ ಈ ಕಾಂಗ್ರೆಸ್ ಮತ್ತು BJPಯ ಒಂದು ಈ ಭ್ರಷ್ಟಾಚಾರವನ್ನು ಬೇಸತ್ತು ಇವತ್ತು ನಮ್ಮ ಆಮ್ ಆದ್ಮಿ ಪಕ್ಷದ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಈಗಾಗಲೇ 11 ಅಭ್ಯರ್ಥಿಗಳ ಆಯ್ಕೆಗಳಲ್ಲಿ 7 ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರು ಹೆಂಗೆ ಅಂತ ಕೇಳಿದರೆ, ಯಾವುದೇ ನಮ್ಮಲ್ಲಿ ತೋಳ್ಬಲ ಇಲ್ಲ, ಹಣಬಲ ಇಲ್ಲ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಇರತಕ್ಕಂಥ ನಾವು ಚುನಾವಣೆಯನ್ನು ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ. ನಮ್ಮ ಅಭ್ಯರ್ಥಿಗಳನ್ನು ಕೂಡ ಅದೇ ಒಳ್ಳೆಯ ಒಂದು ಕ್ಯಾರೆಕ್ಟರ್ ಹೊಂದಿರತಕ್ಕಂಥ, ಆಮೇಲೆ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಹೆಸರು ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಕಾಳಗಿ ಗ್ರಾಮಸ್ಥರು ನಮಗೆ ಆಶೀರ್ವಾದ ಮಾಡಿದಲ್ಲಿ ತಮ್ಮ ಕಾಳಗಿ ಗ್ರಾಮ ನಾವು ದಿಲ್ಲಿಯಲ್ಲಿ ಯಾವ ರೀತಿ ನಾವು ಎಲ್ಲ ಶಾಲಾ ಕಾಲೇಜುಗಳನ್ನು, ಸರ್ಕಾರಿ ಶಾಲಾ ಕಾಲೇಜುಗಳನ್ನು, ಉನ್ನತ ಶಿಕ್ಷಣ ಗುಣಮಟ್ಟದ ಶಿಕ್ಷಣಗಳನ್ನು ಕೊಟ್ಟಿದ್ದೀವಿ, ಮೊಹಲ್ಲಾ ಕ್ಲಿನಿಕ್ಗಳನ್ನು ಮಾಡಿದ್ದೀವಿ, ರೋಡ್ಗಳನ್ನು ನಾವು ಒಳ್ಳೆ ಒಂದು ಗುಣಮಟ್ಟದ ರೋಡ್ಗಳನ್ನು ಮಾಡಿದ್ದೀವಿ. ಅದೇ ರೀತಿ ನಾವು ಕಾಳಗಿ ಗ್ರಾಮದಲ್ಲಿಯೂ ಕೂಡ ಮಾಡ್ತಕ್ಕಂಥ ಒಂದು ನಾವು ಕಾರ್ಯವನ್ನು ಹಾಕೊಂಡಿದ್ದೀವಿ.
ತಾವು ಆಶೀರ್ವಾದ ಮಾಡಿದ್ದೆ ಆದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಾಳಗಿ ಗ್ರಾಮ ಒಂದು ಮಾಡೆಲ್ ಆಗಿ ನಾವು ತೋರಿಸ್ಬೇಕು ಅಂತಕ್ಕಂಥ ಒಂದು ನಮ್ಮ ಮಹದಾಶೆ ಇದೆ. ತಾವುಗಳು ಕಾಳಗಿ ಗ್ರಾಮಸ್ಥರು ತಾವೆಲ್ಲರೂ ನಮ್ಮನ್ನು ಆಶೀರ್ವಾದ ಮಾಡಿದರೆ ಇದು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಕ್ ಬಯಸ್ತೇನೆ. ನಮಸ್ಕಾರಗಳು. ಅಶೋಕ್ ಕುಮಾರ್, ನನ್ನ ಹೆಸರು ಅಶೋಕ್ ಕುಮಾರ್ ಜಿ ಮಲ್ಕಪ್ಗೋಳ್. ನಾನು ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷ. ದಯವಿಟ್ಟು ನಮ್ಮ ಪಕ್ಷಕ್ಕೆ ನೀವು ಬೆಂಬಲ ಕೊಟ್ಟಿದ್ದೆ ಆದರೆ ಈ ಎಲ್ಲ ಹೇಳ್ತಕ್ಕಂಥ ಎಲ್ಲ ನಾವು ಈಡೇರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ.